ಖಂಡಿತ. ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿನ ಅಬುಹುರೈರಾ ಮಸೀದಿಯನ್ನು ಕೆಡವಲು ಗೋರಖ್ಪುರ ಅಭಿವೃದ್ಧಿ ಪ್ರಾಧಿಕಾರ ಜಿಡಿಎ ಹೊರಡಿಸಿದ್ದ ಆದೇಶವನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ರದ್ದುಗೊಳಿಸಿದೆ. ಮಸೀದಿ ಆಡಳಿತ ಮಂಡಳಿಯು ತಮ್ಮ ವಾದವನ್ನು ಮಂಡಿಸಲು ಅವಕಾಶ ನೀಡದೆ ಯಾವುದೇ ಆದೇಶವನ್ನು ನೀಡಬಾರದು ಎಂದು ನ್ಯಾಯಾಲಯ ಜಿಡಿಎಗೆ ನಿರ್ದೇಶಿಸಿದೆ. ಪ್ರಕರಣದ ಮುಖ್ಯಾಂಶಗಳು ಈ ಕೆಳಗಿನಂತಿವೆ. ಫೆಬ್ರವರಿ 15ರಂದು ಜಿಡಿಎ ಮಸೀದಿಯನ್ನು ಕೆಡವಲು ಆದೇಶ ಹೊರಡಿಸಿತ್ತು ಮತ್ತು ಆಡಳಿತ ಮಂಡಳಿಗೆ 15 ದಿನಗಳ ಕಾಲಾವಕಾಶ ನೀಡಿತ್ತು. ಆಡಳಿತ ಮಂಡಳಿಯು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿತು. ವಿಚಾರಣೆಯ ಸಮಯದಲ್ಲಿ ಮಸೀದಿಯ ಆಡಳಿತ ಮಂಡಳಿಯು ಕಾನೂನು ಬಾಹಿರವೆಂದು ಹೇಳಲಾದ 2 ಮಹಡಿಗಳನ್ನು ಕೆಡವಲು ನಿರ್ಧರಿಸಿತು ಮತ್ತು ಮಿನಾರ್ ಅನ್ನು ಮೊದಲ ಮಹಡಿಯಲ್ಲಿ ಸ್ಥಾಪಿಸಿತು. ಪ್ರಸ್ತುತ ಮಸೀದಿಯಲ್ಲಿ ಪ್ರತಿದಿನ 5 ಬಾರಿ ನಮಾಜ್ ನಡೆಯುತ್ತಿದೆ. ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಮಸೀದಿಯನ್ನು ಕೆಡವಲು ಜಿಡಿಎ ಹೊರಡಿಸಿದ ಆದೇಶವನ್ನು ರದ್ದುಗೊಳಿಸಿದೆ ಮತ್ತು ಆಡಳಿತ ಮಂಡಳಿಗೆ ತಮ್ಮ ವಾದವನ್ನು ಮಂಡಿಸಲು ಅವಕಾಶ ನೀಡದೆ ಯಾವುದೇ ಆದೇಶವನ್ನು ಹೊರಡಿಸದಂತೆ ಜಿಡಿಎಗೆ ನಿರ್ದೇಶಿಸಿದೆ.